ಇನ್ನು ಸಿಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಅನುಮತಿ. ಇವತ್ತು ಸಾಯಂಕಾಲದ ಒಳಗೆ ಲೀಗಲ್ ಟೀಮ್ ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಬೆಂಗಳೂರಿಗೆ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರೆಲ್ಲ ಬರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಅತ್ತ ಇವತ್ತು ಯಾವುದೇ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ನಿಗದಿ ಮಾಡಿಕೊಂಡಿಲ್ಲ. ಅಂದರೆ ಎಲ್ಲ ಸಮಯವನ್ನು ಕೂಡ ಇದಕ್ಕೆ ಮೀಸಲಿಟ್ಟಿದ್ದಾರೆ ಅಂತ. ಕಾನೂನು ತಜ್ಞರನ್ನು ಭೇಟಿಯಾಗೋದು, ಮಾಹಿತಿ ಪಡೆಯೋದು, ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಇದೆಲ್ಲ. ಯಾಕೆಂದರೆ ನಾಳೆ ಅವರು ಕೋರ್ಟ್ಗೆ ಪಿಟಿಷನ್ ಹಾಕ್ತಾ ಇದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಅಡ್ವೊಕೇಟ್ ಜನರಲ್ ಅವರು ನಾಳೆ ಪಿಟಿಷನ್ ಮೂವ್ ಮಾಡ್ತಾರೆ ಹೈಕೋರ್ಟ್ನಲ್ಲಿ ಅಂತ. ಸೊ ಅದಕ್ಕೆ ಪೂರಕವಾಗಿ ಈಗ ಡೆಲ್ಲಿಯಿಂದ ಇವರೆಲ್ಲ ಸುಪ್ರೀಂ ಕೋರ್ಟ್ ಟೀಮ್, ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಇವರೆಲ್ಲ ಸುಪ್ರೀಂ ಕೋರ್ಟ್ ಟೀಮ್, ಜೊತೆಗೆ ಇವರು ಕಾಂಗ್ರೆಸ್ನವರು ಕೂಡ ಹೌದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಸಹಾಯ ಮಾಡೋದಕ್ಕೆ ಇವತ್ತು ಸಾಯಂಕಾಲದ ಒಳಗೆ ಈ ಲೀಗಲ್ ಟೀಮ್ ಎಲ್ಲ ಬರ್ತಾ ಇದೆ. ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನು ಸೇಫ್ ಗಾರ್ಡ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆಯುತ್ತೆ. ರಾಜ್ಯಪಾಲರ ತೀರ್ಮಾನಕ್ಕೆ ಸ್ಟೇ ತರುವಂತಹ ಪ್ರಯತ್ನಗಳು ಹೈಕೋರ್ಟ್ನಲ್ಲಿ ಆಗುತ್ತೆ. ಮತ್ತೊಂದು ಕಡೆ ಬೇರೆ ಬೇರೆ ಆ ಕಡೆಯಿಂದ ದೂರುದಾರರು ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ದಾರೆ. ಅವರು ಕೋರ್ಟ್ಗೆ ಹೋಗ್ತಾರೆ, ಕೇವಿಯೇಟ್ ಹಾಕ್ತಾರೆ. ಬಟ್ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟ ಮಾಡೋದಕ್ಕೆ ದೊಡ್ಡ ವಕೀಲರ ಪಡೆನೇ ಸಿದ್ಧವಾಗಿದೆ. ಅದು ಎಲ್ಲ ಸುಪ್ರೀಂ ಕೋರ್ಟ್ ಲಾಯರ್ಸ್, ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಇವರೆಲ್ಲರೂ ಕೂಡ ಇವರು ಈಗ ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಆ ಕಾನೂನಿನ ಸಂಘರ್ಷ ನಾಳೆಯಿಂದನೇ ಬಹುತೇಕ ಆರಂಭ ಆಗುತ್ತೆ. ಕಾಂಗ್ರೆಸ್ನ ತಯಾರಿ ಹೇಗಿದೆ ಇದಕ್ಕೆ ಅಂತ? ಅರವಿಂದ್, ಹೌದು, ನಾಳೆಯಿಂದಲೇ ಸಿಎಂ ಅವರು ಕಾನೂನಿನ ಬ್ಯಾಟಲ್ ಅನ್ನ ಶುರು ಮಾಡ್ತಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಕಪಿಲ್ ಸಿಬಾಲ್ ಅವರನ್ನ ಈ ಒಂದು ಕೇಸ್ಗೆ ನೇಮಕ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಸಿಎಂ ಅವರು ಮಾಡ್ಕೊಂಡಿದ್ದಾರೆ. ಬಹುಶಃ ಇವತ್ತು ಸಂಜೆ ಒಳಗಡೆ ಅಭಿಷೇಕ್ ಮನು ಸಿಂಘ್ವಿ ಅಥವಾ ಕಪಿಲ್ ಸಿಬಾಲ್ ಅವರು ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆಗಳು ನಡೀತಾವೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕಾನೂನು ತಜ್ಞರ ಜೊತೆ ಸಿಎಂ ಅವರು ಮಾಡಿದ್ದಾರೆ. ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಕಾನೂನು ಟೀಮ್ ಕೂಡ ಇದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಕಪಿಲ್ ಸಿಬಾಲ್ ಅಥವಾ ಅಭಿಷೇಕ್ ಮನು ಸಿಂಘ್ವಿ ಬಂದ ಕೂಡಲೇ ಅವರಿಗೆ ಮೂಡಾಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಕೊಡುವಂತದ್ದು, ಮತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಆದೇಶದ ಪ್ರತಿ ಏನಿದೆ ಅದನ್ನ ಕೊಡ್ತಾರೆ. ಅದಾದ ಬಳಿಕ ಸಿಎಂ ಅವರ ಜೊತೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಕಾನೂನಿನ ಹೋರಾಟಗಳನ್ನ ಮಾಡಬೇಕು ಅನ್ನುವಂಥದ್ದು. ನಿನ್ನೆ ಕ್ಯಾಬಿನೆಟ್ ನಲ್ಲಿ ರಾಜ್ಯಪಾಲರ ನಿರ್ಣಯದ ವಿರುದ್ಧ ಅಂಗೀಕಾರ ಮಾಡಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಕೋರ್ಟ್ ನಲ್ಲಿ ಕಾನೂನಾತ್ಮಕ ಹೋರಾಟಗಳು ರಾಜ್ಯಪಾಲರ ಆದೇಶ ವಿರುದ್ಧ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಕುರಿತು ಇವತ್ತು ಸಂಜೆ ಒಳಗಡೆ ಕಾನೂನು ತಜ್ಞರ ಜೊತೆ ಸಿಎಂ ಅವರು ಚರ್ಚೆ ಮಾಡ್ತಾರೆ. ಅದಾದ ಬಳಿಕ ನಾಳೆಯಿಂದ ಕಾನೂನಿನ ಹೋರಾಟಗಳನ್ನು ಅಧಿಕೃತವಾಗಿ ಸಿಎಂ ಅವರು ಪ್ರಾರಂಭ ಮಾಡ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ. ಅದಾಗಲೇಬೇಕು, ಆದಷ್ಟು ಬೇಗ ಮಾಡಬೇಕು ಮತ್ತು ತುರ್ತಾಗಿ ಇದನ್ನು ವಿಚಾರಣೆಗೆ ತಗೋಬೇಕು ಅಂತ ಕೂಡ ಮನವಿಯನ್ನ ಮಾಡ್ತಾರೆ. ಅದೆಲ್ಲ ಕೋರ್ಟ್ ವಿವೇಚನೆಗೆ ಬಿಟ್ಟ ವಿಚಾರ. ಯಾವ ರೀತಿ ಕೋರ್ಟ್ ಇದನ್ನು ಹ್ಯಾಂಡಲ್ ಮಾಡುತ್ತೆ, ಏನು ಎತ್ತ ಅಂತಕ್ಕಂಥದ್ದನ್ನು ನೋಡಬೇಕು. ಒಟ್ಟಾರೆ ನಾಳೆಯಿಂದ ಎರಡೂ ಕಡೆಯಿಂದ ಕಾನೂನಿನ ಸಂಘರ್ಷ ಆರಂಭ ಆಗುತ್ತೆ ಕೋರ್ಟ್ನಲ್ಲಿ.